ನಮಸ್ಕಾರ ರೀ ಎಲ್ಲರಿಗೂ. ನೀವು ನಮ್ಮ ಮೊದಲಿನ ವೀಕ್ಷಕರಾಗಿದ್ರಿ ಅಂತಂದ್ರೆ ನಿಮಗೆ ಗೊತ್ತಿರ್ತೈತ್ರಿ, ಚಳಿಗಾಲ ಬಂತು ಅಂತಂದ್ರೆ ನಾವು ನಿಮ್ಗೆ ಆಳ್ವಿ ಪಾಯಸನ ತಪ್ಪಲಾರ್ದ ತೋರಿಸ್ತೀವಿ ಅಂತ ಹೇಳಿ. ಹಂಗೆ ಸಣ್ಣವ್ರು ಹಿಡಿದ ದೊಡ್ಡವ್ರ ತಕ ರೀ, ಅಜ್ಜ ಅಜ್ಜಿ ಎಲ್ಲರೂ ಬಂದ್ರಿ, ಬಾಣಂತಿಯರು ಬಂದರು, ಋತುಮತಿಯರು ಬಂದರು, ಎಲ್ಲರಿಗೂ ಆರೋಗ್ಯವರ್ಧಿನಿ ಆಗಿರುವಂತಹ ಆಳ್ವಿ ಪಾಯಸನ ಇವತ್ತಿನ ವಿಡಿಯೋದಾಗ ಮತ್ತೊಮ್ಮೆ ನೋಡು. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿಬಿಡ್ರಿ. ನೋಡ್ರಿ, ಇವಕ್ಕೆ ಆಳ್ವಿ ಬೀಜ ಅಥವಾ ಆಳ್ವಿ ಅಂತ ಕರೀತಾರೆ ರೀ, ಹಲೀಮ್ ಬೀಜ ಅಂತ ಕರೀತಾರೆ ರೀ, ಗಾರ್ಡನ್ ಕ್ರೆಸ್ ಸೀಡ್ಸ್ ಅಂತ ಇಂಗ್ಲೀಷ್ನಾಗ ಕರೀತಾರೆ ರೀ. ಎಲ್ಲ ಮಾರ್ಕೆಟ್ದಾಗ ಸಿಗ್ತಾವೆ, ಸಿಗಲಿಲ್ಲ ಅಂದ್ರೆ ಆನ್ಲೈನ್ನಾಗಂತೂ ಸಿಗ್ತಾವ್ರಿ. ಅವನ್ನ ಬರೀ ನೀವು 1/4 ಕಪ್ಪಷ್ಟು ನೀವು ಇಲ್ಲಿ ತೊಗೊಳ್ಬೇಕಾಗತ್ತೆ ರೀ. ಇವನ್ನೇನು ಮಾಡಿರಿ, ಇಷ್ಟು ತೊಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿ ಒಂದು 10 ನಿಮಿಷ, ಬರೀ 10 ನಿಮಿಷ ನೆನೆಯಾಕ ಬಿಡಬೇಕಾಗತ್ತೆ ರೀ ನೀವು. ಈ 10 ನಿಮಿಷ ನೆನೆದಾದ್ಮೇಲೆ ಆಳ್ವಿ ಬೀಜ ಭಾಳ ಚಲೋತ್ನಂಗೆ ನೆನೆದು ಏಕದಮ್ ಸಾಫ್ಟಾಗಿ ಬಿಡ್ತಾವ್ರಿ. ಈ ರೀತಿಯಾಗಿ ತಿಳಿತಿರಲ್ಲ, ಚಮಚದಿಂದ ನೀವು ಹಿಡಿಯಾಕೂ ಬರೋಂಗಿಲ್ಲ, ಹಂಗೆ ಜಾರಕ್ಕೆ ಚಾಲೋ ಮಾಡಿಬಿಡ್ತಾವ್ರಿ ಅವು. ಇವು ಭಾಳ ಅಂದ್ರೆ ಭಾಳ ಒಳ್ಳೆಯದು. ನಿಮ್ಗೆ ಹೇಳ್ದಂಗೆ ರೀ, ಹಿರಿಯರಿಗಂತರೂ ತೀರಾ ಒಳ್ಳೆಯದು, ಬೆಳೆಯೋ ಮಕ್ಕಳಿಗಂತರೂ ಭಾಳ ಒಳ್ಳೇದು ರೀ. ಈಗ ಇವ್ನು ಹೆಂಗೆ ಮಾಡೋದು ಆಳ್ವಿ ಪಾಯಸ ಅಂತಂದ್ರೆ, ಒಂದು 2 ಕಪ್ಪಷ್ಟು ನೀರನ್ನು ತೊಗೊಳ್ರಿ. ನೀರು ಏನು ಮಾಡಿರಿ, ಕಾಯಕ್ಕಿಡ್ರಿ, ಚೆನ್ನಾಗಿ ನೀರು ಕಾಯಲಿ. ಆದ ನಂತರ ಆ ಕುದಿ ನೀರೊಳಗೆ ಈ ನೆನೆಸಿದಂತಹ ಆಳ್ವಿ ಬೀಜಗಳನ್ನು ನೀವು ಸೇರಿಸ್ಬೇಕಾಗತ್ತೆ ರೀ. ಸೇರಿಸಿದಾದ್ಮೇಲೆ ಅದನ್ನೇನು ಮಾಡಿರಿ, ಚಂದಂಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಇರ್ರಿ. ಅವನ್ನ ನೀವು ಕುದಿಸ್ಬೇಕ್ರಿ ಒಟ್ಟಾಗಿ, ಗೊತ್ತಾತ್ರಲ್ಲ. ಅವು ಕುದೀಲಿ. ನಿಮಗೆ ಹೇಳ್ದಂಗೆ ಋತುಮತಿಯರಿಗೆ ಭಾಳ ಒಳ್ಳೆಯದು, ಆಮೇಲೆ ಬಾಣಂತಿಯರಿಗೂ ಭಾಳ ಒಳ್ಳೆಯದು, ಹಾಲು ಉಣಿಸುವ ತಾಯಂದಿರಿಗಂತೂ ತೀರಾ ಒಳ್ಳೇದ್ರಿದ. ಆಮೇಲೆ ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು ಇರ್ತಾವ್ರಲ್ರಿ, ಚಳಿಗಾಲದಾಗ ಸ್ವಲ್ಪ ಜಾಸ್ತಿ ಅನಿಸ್ತಿರ್ತಾವ್ರಿ, ಅವಾಗ ಹಿರಿಯರಿಗೆ ಹಿಂಗೆ ಮಾಡಿಕೊಡ್ರಿ. ಆಮೇಲೆ ಎಷ್ಟು ರೀ ಅಂತಂದ್ರೆ ವಾರದಾಗ 2 ರಿಂದ 3 ಸಲ ಕುಡಿದ್ರೆ ಸಾಕ್ರಿ, ಅಷ್ಟೇ ರೀ. ಯಾಕಂದ್ರೆ ಸ್ವಲ್ಪ ಹೀಟ್ ಇರ್ತೈತೆ ರೀ ಇದರಿಂದ. ಈಗ ಇದಕ್ಕೆ ನಾವು ಬೆಲ್ಲದ ಪುಡಿಯನ್ನು ಹಾಕಾಕತ್ತೀವಿ ರೀ. ಬೆಲ್ಲದ ಪುಡಿಯನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ನೀವು ಮಿಕ್ಸ್ ಮಾಡ್ಕೊತ ಇರಬೇಕಾಕೈತೆ ರೀ. ಅಂದ್ರೆ ಅದು 2 ಸೇರಿ ಕರಿಗಿ ಚಂದಂಗಿ ಕುದಿತೈತೆ ರೀ. ಇನ್ನೊಂದು ಏನು ಹೇಳಬೇಕು ಅಂತಂದ್ರೆ, ಅಕಸ್ಮಾತ್ ಡಯಾಬಿಟಿಸ್ದವ್ರು ಇದ್ರಿ ಅಂತಂದ್ರೆ ನೀವು ಇದ್ರೊಳಗೆ ಯಾವುದೇ ರೀತಿ ಸಕ್ಕರೆ ಬೆಲ್ಲ ಸೇರಿಸಲ್ಲ ಅಂದ್ರೆ ನಡಿತೈತೆ ರೀ. ಹಂಗೆ ಇಲ್ಲ ಆಗ್ತೀನಿ ಅಂತಂದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಾಗ ನೀವು ಸೇರಿಸ್ರಿ. ಮತ್ತು ಇದಕ್ಕೆ ಸ್ವಲ್ಪ ಗುಡ್ ಫ್ಯಾಟ್ ಬೇಕು ಅಂತಂದ್ರೆ ನೀವು 1 ಚಮಚದಷ್ಟು ಇಲ್ಲಿ ತುಪ್ಪವನ್ನು ಹಾಕಿರಿ. ತುಪ್ಪ ಹಂಗೆ ಸ್ವಲ್ಪ ಬೇಕು ಅಂತಂದ್ರೆ ನೀವು ಅರಿಶಿನ ಪುಡಿ ಅದು ಸೇರಿಸ್ತಂದ್ರೆ ಹಂಗೂ ಮಾಡ್ಬೋದು ರೀ, ಸೇರಿಸ್ಬೋದು, ನಡಿತೈತೆ ರೀ. ಹಂಗೆ ಹಾಕಿ ಅಂದ್ರೆ ಇಲ್ಲ ಹಾಲದು ಹಾಕ್ಲಾರ್ದ ಬರೀ ಹಂಗೆ ಕುಡಿತಂದ್ರೆ ಅರಿಶಿನ ಪುಡಿ ಬೆಲ್ಲ ಆಳ್ವಿ ಹಿಂಗೆ ಹಾಕಿ ಮಾಡಿ ಕುಡಿತಂದ್ರೂ ನಡಿತೈತೆ ರೀ. ಈಗ ನೋಡ್ಬೋದು ನೀವು ಚಂದಂಗೆ ಅದು ಕುದ್ದೈತೆ ರೀ. ಇಷ್ಟು ನಾವು ಕುದಿಸ್ಬೇಕಾಗಿರೋದು. ಆಮೇಲೆ ಏನು ಮಾಡಿರಿ, ಅದನ್ನು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಕೆಳಗೆ ತೊಗೊಂಬರ್ರಿ. ಕೆಳಗೆ ತೊಗೊಂಬಂದಾದ್ಮೇಲೆ ಇದರೊಳಗೆ ಕಾಸಿ ಆರಿಸಿದಂತಹ ಹಾಲನ್ನು ನೀವು ಹಾಕಿರಿ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಆಮೇಲೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕುಡೀರಿ. ನಿಮಗಾಗಲೇ ಹೇಳ್ದಂಗೆ ಆಮೇಲೆ ಇದೊಂದು ಇಮ್ಯುನಿಟಿ ಬೂಸ್ಟರ್ ಸಹ ಹೌದ್ರಿ. ಕ್ಯಾಲ್ಶಿಯಮ್ ಇರ್ತೈತಿ, ಪ್ರೋಟೀನ್ ಇರ್ತೈತಿ, ಭಾಳ ಒಳ್ಳೇದು ರೀ. ನಿಮಗೆ ಇದೇ ಇನ್ನೊಮ್ಮೆ ಹೇಳಿದ್ದೀನಿ ನಾ, ಮಂಡಿ ನೋವಿಗೆ ಅದು ಭಾಳ ಒಳ್ಳೆಯದು. ಮುಂಜಾನೆ ನೀವು ಖಾಲಿ ಹೊಟ್ಟೆಲಿ ಕುಡಿಬೋದು ರೀ, ನಾಷ್ಟಾ ಜೊತೆ ಕುಡಿಬೋದು, ಇಲ್ಲ ಸಂಜೆಗೆ ಊಟ ಆಗಿ ಒಂದು 2-3 ತಾಸು ಬಿಟ್ಟು ಕುಡಿತಂದ್ರೆ ಅವಾಗೂ ಕುಡಿಬೋದು ರೀ. ಒಟ್ಟು ಚಳಿಗಾಲದಾಗ ಅಂತರೂ ಕುಡೀರಿ. ನಿಮಗೆ ಇದೇ ಹೇಳಿದ್ದೀನಿ ರೀ, ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವು. ನಿಮಗೆ ಇನ್ನೂ ಭಾಳ ಬೇಕು ಅಂತಂದ್ರೆ ನೀವು ಒಂದು ಸ್ವಲ್ಪ ಈ ಆಳ್ವಿ ಬೀಜದ ಬಗ್ಗೆ ಸರ್ಚ್ ಮಾಡಿ ನೋಡಿರಿ. ನಿಮಗೆ ನಾ ಹೇಳೋದೇ ಬೇಕಾಗಿಲ್ಲ, ಎಲ್ಲನೂ ನಿಮಗೆ ತಿಳಿದು ಬಿಡ್ತೈತೆ ರೀ. ಆಮೇಲೆ ಆಳ್ವಿ ಪಾಯಸ ನೀವು ಅಕಸ್ಮಾತ್ ಫಸ್ಟ್ ಟೈಮ್ ಅದು ಹುಡುಕ್ಯಾಡಕತ್ತಿದ್ರಿ, ಎಲ್ಲಿ ಸಿಗವಲ್ಲು ಅಂತಂದ್ರೆ ಲಿಂಕ್ದಾಗ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಇರ್ತೈತೆ ರೀ, ನೀವು ಅಲ್ಲಿಂದನೂ ತೊಗೊಳ್ಬೋದು ರೀ. ಆಮೇಲೆ ಯಾವ್ದು ಬೇಕಾದ ಕಿರಾಣಿ ಅಂಗಡಿಯಾಗೂ ಸಿಗ್ತಾವ್ರಿ. ಇನ್ನೊಮ್ಮೆ ಹೇಳತ್ತೇನೆ ರೀ, ಗಾರ್ಡನ್ ಕ್ರಶ್ ಸೀಡ್ಸ್ ಅಂತಾರು, ಹಲೀಮ್ ಬೀಜ ಅಂತಾರು, ಮತ್ತು ಚಂದ್ರಶೂರ್ ಅಂತೂ ಕರಿತಾರೆ ಒಬ್ಬೊಬ್ರು. ಹಂಗೆ ಮತ್ತು ನಿಮ್ಮ ಊರಾಗ ಏನರ ಬೇರೆ ಹೆಸರಿದ್ದು ಅಂತಂದ್ರೆ ದಯವಿಟ್ಟು ಕಮೆಂಟ್ಸ್ದಾಗ ಹೇಳ್ರಿ. ಯಾಕಂದ್ರೆ ಅದರಿಂದ ಬೇರೆದವ್ರಿಗೂ ಹೆಲ್ಪ್ ಆಗ್ತೈತಿ. ಹಾಗೆ ಹುರುಳಿ ಸಂಗಟಿನೂ ನಾವು ಈಗಾಗಲೇ ನಿಮಗೆ ತೋರಿಸಿದ್ದೀವಿ, ಅದನ್ನು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ, ನೆನಪಿರಲಿ, ಇದು ಸವಿರ್ಜಿಯ ಸೊಬಗು, ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.